ಎಸ್ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ಕೊಡ್ತಾ ಇದೀವಿ. ಫ್ಲೈಓವರ್ ಏನ್ ಬಂದ್ ಆಗಿದೆ ಬೆಂಗಳೂರಿನಲ್ಲಿ, ಪೀಣ್ಯ ಫ್ಲೈಓವರ್ ಬಂದ್, ಅದರ ಎಫೆಕ್ಟ್ ಏನೇನು ಅನ್ನೋದು. ಟ್ರಾಫಿಕ್ ಜಾಮ್ ಬಹಳ ಜೋರಾಗಿದೆ. ಈ ಭಾರಿ ಟ್ರಾಫಿಕ್ ಜಾಮ್ ಅನ್ನ ನಿಯಂತ್ರಿಸೋದಕ್ಕಾಗಿ ಸಿಬ್ಬಂದಿಗಳನ್ನ ಹೆಚ್ಚಾಗಿ ನಿಯೋಜನೆ ಮಾಡಲಾಗಿದೆ. 30ಕ್ಕೂ ಹೆಚ್ಚು ಸಿಬ್ಬಂದಿಗಳ ನಿಯೋಜನೆಯಾಗಿದೆ. ಈ ಬಗ್ಗೆ ಮಾಹಿತಿಯನ್ನ ಉತ್ತರ ವಿಭಾಗದ ಸಂಚಾರಿ ಡಿಸಿಪಿ ಸಿರಿಗೌರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಫ್ಲೈಓವರ್ ಬಂದ್, ಅದರಿಂದಾಗಿ ಟ್ರಾಫಿಕ್ ಜಾಮ್, ಹೀಗಾಗಿ ಟ್ರಾಫಿಕ್ ನಿಯಂತ್ರಿಸೋದಕ್ಕೆ ಈಗ ಜನ ಜಾಸ್ತಿ ಬೇಕಾಗಿದೆ. 30ಕ್ಕೂ ಹೆಚ್ಚು ಸಿಬ್ಬಂದಿಯ ನಿಯೋಜನೆಯಾಗಿದೆ. ಜೊತೆಗೆ ಇನ್ನೆರಡು ದಿನ ಪೀಣ್ಯ ರಸ್ತೆಯಲ್ಲಿ ಟ್ರಾಫಿಕ್ ಇರೋದ್ರಿಂದ ಪರ್ಯಾಯ ರಸ್ತೆಯಲ್ಲಿ ಸಂಚರಿಸಿ ಎನ್ನುವಂತಹ ಮಾಹಿತಿನ ಕೂಡ ಡಿಸಿಪಿ ಕೊಟ್ಟಿದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ತುಮಕೂರು ರಸ್ತೆಯ ಪೀಣ್ಯ ಫ್ಲೈಓವರ್ 3 ದಿನಗಳ ಕಾಲ ಬಂದ್ ಆಗುತ್ತೆ. ಹಿನ್ನೆಲೆಯಲ್ಲಿ ತುಮಕೂರು ರಸ್ತೆಯಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗುವಂಥ ಸಾಧ್ಯತೆ ಇರುವಂಥದ್ದು. ಈ ಕುರಿತು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಉತ್ತರ ವಿಭಾಗದ ಸಂಚಾರಿ ಡಿಸಿಪಿ ಸಿರಿಗೌರಿ ಇದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗ್ತೇನೆ, ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ. ಮೇಡಮ್, 3 ದಿನಗಳ ಕಾಲ ಈ ಒಂದು ಪೀಣ್ಯ ಫ್ಲೈಓವರ್ ಬಂದ್ ಆಗಿದೆ. ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುವಂಥ ನಿರೀಕ್ಷೆ ಇದೆ. ಏನೆಲ್ಲ ವ್ಯವಸ್ಥೆ ಆಗಿದೆ? ಈಗ ನಾವು ಜನತೆಯಲ್ಲಿ ಮನವಿ ಮಾಡೋದಿಷ್ಟೇ, ಇಲ್ಲಿ ಬಹಳಷ್ಟು ಹೆವಿ ಟ್ರಕ್ಸು ಬಸ್ಸಸ್ ಓಡಾಡುವಂತಹ ಇದು ಸಂಚಾರ ವಿಭಾಗ. ಹಾಗಿರೋದ್ರಿಂದ ಜನತೆ ಆದಷ್ಟು ಈ ಒಂದು ಸ್ಟ್ರೆಚ್ನ ಇನ್ನು 2 ದಿನ ಅವಾಯ್ಡ್ ಮಾಡಿ ಬೇರೆ ಕಡೆ ಆದಷ್ಟು ರೂಟ್ಗಳನ್ನ ಆರಿಸ್ಕೊಳ್ಳೋದು ಒಳ್ಳೆಯದು. ಇಲ್ಲಿ ನಾವು ಇರುವಂತಹ ನಮ್ಮ ಸಿಬ್ಬಂದಿಗಳನ್ನ ಎಲ್ಲ ಕಡೆ ಇದು ಮಾಡಿಕೊಂಡು ಡಿಪ್ಲಾಯ್ ಮಾಡಿಕೊಂಡು ಆದಷ್ಟು ನಾವು ಮ್ಯಾನ್ಯುಯಲ್ ಆಗಿ ಪುಷ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೂ ಮೂಮೆಂಟ್ ಸ್ಲೋ ಇದೆ. ಸೊ ಇವರು ಪ್ರಿಕಾಷನರಿಯಾಗಿ ನಾವು ಒಂದು 30 ಜನ ಸಿಬ್ಬಂದಿನ ಅಲ್ಲಲ್ಲಿ ಹಾಕ್ಕೊಂಡಿದ್ದೀವಿ. ಮಲ್ಲೇಶ್ವರಂ ಮತ್ತು ನಮ್ಮ ಯಶವಂತಪುರ ಮತ್ತು ಪೀಣ್ಯ ಸಿಬ್ಬಂದಿ ಪೂರ್ಣ ಪ್ರಮಾಣದಲ್ಲಿ ರೋಡ್ ಮೇಲೆ ಇದ್ದಾರೆ. ಇನ್ನು 2 ದಿನ ಇರ್ತಾರೆ. ಬಟ್ ಆದ್ರೂ ಅದು ಇದು ರೋಡಿಂದು ನೇಚರ್ ಇರೋದು ಹಾಗೆ, ಇಲ್ಲಿ ಬಸ್ಸಸ್ಸು ಟ್ರಕ್ಸು ಜಾಸ್ತಿ. ಸೊ ಹಾಗಾಗಿ ಸ್ವಲ್ಪ ಜನತೆ ಕಾಷನ್ ತೊಗೋಬೇಕಾಗ್ತದೆ ಇಲ್ಲಿಗೆ ಬರುವಾಗ. ಮೇಡಮ್, ಯಾವಾಗ ಓಪನ್ ಆಗುವಂಥದ್ದು, ಜೊತೆಗೆ ಓಪನ್ ಆದಮೇಲೆ ಏನಾದರೂ ವೆಹಿಕಲ್ಸ್ ಅಂದರೆ ಹೆವಿ ವೆಹಿಕಲ್ಸ್ಗೂ ಅವಕಾಶ ಸಿಗುತ್ತಾ ಏನು? ಅದು ಟೆಸ್ಟಿಂಗ್ ಮುಗಿದ ಮೇಲೆ ಅವರು ನಮಗೆ ತಿಳಿಸ್ತಾರೆ. ತಿಳಿಸಿದ ಮೇಲೆ ಅದು ಜಾಯಿಂಟಾಗಿ ಡಿಸಿಷನ್ ತೊಗೊಳ್ತೀವಿ, ಮೇಲೆ ಹೋಗಬೇಕೋ ಬೇಡವೋ ಅನ್ನೋದು ಅವ್ರು ಹೇಳ್ತಾರೆ ನಮಗೆ. ಮೇಡಮ್, ನಾರ್ಮಲ್ಲಾಗಿ ತುಮಕೂರು ರಸ್ತೆಯಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಇರುವಂಥ ಜಾಗ, ಅದರಲ್ಲೂ ಪೀಕ್ ಅವರ್ಸಲ್ಲಂತೂ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗುತ್ತೆ. ಅಂದರೆ ಫ್ಲೈಓವರ್ ಇದ್ದಾಗ್ಲೂ ಸಹ ಈಗ ಫ್ಲೈಓವರ್ 3 ದಿನ ಬಂದ್ ಆಗ್ತಾ ಇರೋದ್ರಿಂದ ಏನೇನೆಲ್ಲ ಅಂದರೆ ಎಷ್ಟೆಲ್ಲ ಜಾಮ್, ಮತ್ತಿಗೆ ಸಿಬ್ಬಂದಿಗಳು ಇದ್ರ ಬಗ್ಗೆ ಏನಾದರೂ ಪ್ರಿಕಾಷನ್ಸ್ ತಗೊಂಡಿರುವಂಥದ್ದು? ಪ್ರಿಕಾಷನ್ಸ್ ತಗೊಂಡಿದ್ದೀವಿ. ಅಂದರೆ ಪ್ರತಿಯೊಂದು ಜಂಕ್ಷನ್ನಲ್ಲೂ ಬ್ಲಾಕ್ ಆಗದಿರೋ ರೀತಿಯಲ್ಲಿ, ಮೂಮೆಂಟ್ ಸ್ಮೂತ್ ಇರೋ ರೀತಿಯಲ್ಲಿ ಮೊದಲು ನಾವು ಪೀಕರ್ಸಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ವಿ. ಈಗ 2-3 ದಿನದಲ್ಲಿ 24 ಅವರ್ಸು ಇಲ್ಲಿ ನಮ್ಮ ಸಿಬ್ಬಂದಿ ವರ್ಕ್ ಮಾಡೋ ರೀತಿಯಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ, ಮಾಡ್ತಾ ಇದ್ದಾರೆ. ಇದಿಷ್ಟು ಉತ್ತರ ವಿಭಾಗದ ಡಿಸಿಪಿ ಸಿರಿಗೌರಿ ಅವರ ಮಾತು. ಒಟ್ಟಾರೆಯಾಗಿ ಏನೆಲ್ಲ ಮುಂಜಾಗ್ರತೆ ಅಂದರೆ ಟ್ರಾಫಿಕ್ ಜಾಮ್ ನಿಯಂತ್ರಣ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೋಬೇಕು ಅದನ್ನೆಲ್ಲ ತೆಗೆದುಕೊಂಡಿದ್ದೇವೆ. ಹೆಚ್ಚುವರಿಯಾಗಿ ಏನು ಮಲ್ಲೇಶ್ವರಂ ಜೊತೆಗೆ ಯಶವಂತಪುರ ಜೊತೆಗೆ ಪೀಣ್ಯ ಟ್ರಾಫಿಕ್ ಸಂಚಾರಿ ಪೊಲೀಸ್ ಸಿಬ್ಬಂದಿಯನ್ನು ಬಳಸ್ಕೊಳ್ಳಲಾಗಿದೆ. ಆದರೂ ಹೆಚ್ಚು ಮೂಮೆಂಟ್ ಕಡಿಮೆ ಇದೆ, ಅಂದರೆ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಫ್ಲೈಓವರ್ ಏನು ಕ್ಲೋಸ್ ಆಗಿರೋರ ಹಿನ್ನೆಲೆಯಲ್ಲಿ ಏನೇನು ಕ್ರಮಗಳನ್ನು ತೆಗೆದುಬೇಕು ಎಲ್ಲವನ್ನ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಫ್ಲೈಓವರ್ ಓಪನ್ ಆದಮೇಲೆ ಅದು ಟೆಸ್ಟಿಂಗ್ ಮುಗಿದ ಮೇಲೆ ಹೆವಿ ವೆಹಿಕಲ್ಸ್ ಮೇಲೆ ಬಿಡಬೇಕಾ ಬೇಡವಾ ಅನ್ನೋದನ್ನು ನಿರ್ಧಾರ ಮಾಡಲಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.